ಇವತ್ತು 1100 ಅಡಿ ಬೋರ್ ಹೊಡ್ಸಿದ್ರು ಒಂದೇ ಒಂದು ಡ್ರಾಪ್ ನೀರು ಮೇಲೆಕ ಬಂದಿಲ್ಲ. ಅಷ್ಟು ಯಾವ್ದಾನ ಪಾಯಿಂಟ್ ಅಂತಂದ್ರೆ ಇದು ಬೆಂಗಳೂರಿಂದ ಬಂದು ಜೇಲಿಸ್ಟಿಕ್ ಅಲ್ಲಿ ಪಾಯಿಂಟ್ ಕೂಡ ನೋಡಿರೋದು. ನಮ್ಮನೆ ಬರ ಚೆನ್ನಾಗಿಲ್ವಾ ಅಥವಾ ಜೇಲಿಸ್ಟಿಕ್ ಪಾಯಿಂಟ್ ನೋಡಿದ್ರು ಹಣೆ ಬರ ಚೆನ್ನಾಗಿಲ್ವೇನೋ ಗೊತ್ತಿಲ್ಲ. ಒಂದ್ ಡ್ರಾಪ್ ನೀರ್ ಬಂದಿಲ್ಲ, 1,30,000 ಕೂಡ ಹೋಯ್ತು. ನಮ್ಮ ಫ್ರೆಂಡ್ ಇದ್ಕೊಂಡು ಅಪ್ಪ ಹೆಣ್ಣು ಕರ್ಸೋಣ ಗಂಗಸದ್ರಿಂದ ಹೆಣ್ಣು ಬಂದು ಟೆಂಕಾಯಿಗ ಪಾಯಿಂಟ್ ಕೂಡ ನೋಡ್ತಾನಂತ ಬೈಲೆಲ್ಲ ಸುತ್ತ ಹಾಕೊಂಡ್ ಬಂದ್ಮೇಲೆ ಅಲ್ಲೇ ಬೋರ್ ಪಕ್ಕದಾಗ ಹತ್ತಡಿದಾಗ ಪಾಯಿಂಟ್ ಕೂಡ ಕೊಟ್ಟು 950 ಅಡಿ ಓಡ್ಸೋಣ 3 ಇಂಚ್ ನೀರ್ ಕೂಡ ಬರ್ತದ ಅಂತ ಕೂಡ ಹೇಳಿದ್ನು. ಹೆಣ್ಣು ಮೇಲೆ ನಮ್ಗೆ ಬಿಟ್ಟಿದ್ದು ಹಣ ಆಗಿದ್ದಾಗ್ಲಿ ಓಡಿಸ್ಬಿಡ್ತೀರಣ ಇನ್ನೊಂದು ಪಾಯಿಂಟ್ ಅಂತ ಕೂಡ ಹೊಡಿಸ್ರು. ಅದೇ ತರ ಬೋರ್ ಗಾಡಿ ಕೂಡ ಸೆಟ್ ಮಾಡಕ ಟೈಮ್ ನೋಡಿದೆ 2 ಗಂಟೆ ಕೂಡ ಆಗಿತ್ತು. ಹಳೆ ಬರಾಗ ನೀರ್ ಬಂದು ಪೈಲೂರ್ ಆಗೈತೆ ಅಂದಲ್ಲ ಜೇಲಿಸ್ಟಿಕ್ ಅಲ್ಲಿಗೆ ಹೋಗಿ ನೋಡಿದ್ರೆ ಟೆಂಕಾಯಿ ಮೇಲೆ ಕೂಡ ನಿಂತ್ಕೊಂಡಿಲ್ಲ ಅಣ್ಣ, ಇದು ಪಾಯಿಂಟ್ ಕೊಟ್ಟದೆ ಸರಿ ಇಲ್ಲ ಅಂತ ಕೂಡ ಹೇಳಿದ್ನು. ನೀವು ಕೇಳ್ಬೋದು ಏನಣ್ಣ ಎಲ್ಲರೂ ಪಾಯಿಂಟ್ ನೋಡ್ಬೋದಂತ. ಎಲ್ಲರೂ ನೋಡಕ್ಕಾಗಲ್ಲ, ಯಾರು ನೋಡ್ಬೇಕು ಅವರೇ ಕೂಡ ನೋಡ್ಬೇಕು. ಅದೇನು ಸೈಕಲ್ ಅಲ್ಲ ಎಲ್ಲರೂ ತುಳಿದ್ಬಿಟ್ಟು ಒಂದೊಂದು ರೌಂಡ್ ಹಾಕಕ. ಅದೇ ತರ ಸಣ್ಣ ಪುಟ್ಟ ರೈತರದೇ ತಡ್ಕೊಳ್ಳೋದು ತುಂಬಾ ಕಷ್ಟ ಕೂಡ ಆಗ್ತದೆ. ದುಡ್ಡು ಇರೋದ್ರೆ ಇದೆಲ್ಲ ಇನ್ನೊಂದು ಪಾಯಿಂಟ್ ಕೂಡ ನೋಡಿತಾರೆ. ಟೈಮ್ ನೋಡಿದೆ 8 ಗಂಟೆ ಆಗಿತ್ತು. ಬೋರ್ಗಡಿದಾಗ ಡೀಸೆಲ್ ಕೂಡ ಖಾಲಿ ಆಗಿತ್ತು. ಮೊದಲಾಗಿದ್ರೆ ಬಂಕ್ ಹೋಗ್ಬೇಕಾಗಿತ್ತು, ಇವತ್ತೇನಿಲ್ಲ ಅಲ್ಲಿಗೆ ಬಂದು ಕೂಡ ಡೀಸೆಲ್ ಕೂಡ ಆಗ್ತಾರೆ. ಅಷ್ಟು 1 ಲಕ್ಷ ಡೀಸೆಲ್ ಇವತ್ತು ಬೋರ್ಗಾಡಿಕ ಆಗ್ತಾ ಇರ್ತಾವ. ಈ ಕಡೆ ತಿರ್ಗಿ ನೋಡಿದ್ರೆ ಭಟ್ರು ಊಟ ಕೊಡೋದು ರೆಡಿ ಮಾಡ್ತಾ ಇದ್ರು. ಮಳೆ ಅಂದಿರ ಬಿಸಿಲಂದಿರ ಪಾಪ ಇವ್ರು ಅಲ್ಲೇ ಬೋರ್ಗಾಡಿದ ಹತ್ರ ಊಟ ಮಾಡ್ಕೊಂಡು ತಿಂತಾರೆ. ಪಾಪ ತುಂಬಾ ಕಷ್ಟ ಕೂಡ ಇಡ್ತೈತೆ ಇವ್ರಕ. ಅಷ್ಟು 1 ಲಕ್ಷಕ್ಕೆ ಇವತ್ತು ಎಷ್ಟಪ್ಪ ಡೀಸೆಲ್ ಬಂದ 1112 ಲೀಟರ್ ಕೂಡ ಬಂದೈತೆ. ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು. ಬೋರೆಲ್ಲ ಊಟ ಕೂಡ ಹೋಗಿದ್ದು. ಅದಕ್ಕೋಸ್ಕರ ಶಂಕೆ ಎತ್ಕೊಂಡು ನಾನು ಕೂಡ ಮಣ್ಣು ತೆಗಿತಾ ಇದ್ದೆ. ಅವ್ರ ಕಷ್ಟ ತಿಳ್ಕೊಂಡು ಎಷ್ಟು ಕಣ ನೀರು ಸಿಗ್ತದೆ ಅಂತ ಹೇಳಿರೋದಂದ್ರೆ 950 ಅಡಿಕ ನೀರು ಸಿಗ್ತೀನಿ ಅಂತ ಹೇಳಿದ್ದು. ಟೈಮ್ ನೋಡಿದ್ರೆ ಬೆಳಗ್ಗೆ 6:30 ಕೂಡ ಆಗಿತ್ತು. 950 ಅಡಿಕ ಒಳ್ಳೆ ನೀರು ಕೂಡ ಸಿಕ್ಕಿತ್ತು. ಆ ಪಾಯಿಂಟ್ ಕೊಟ್ಟರು ಟೆಂಕಾಯಿ ಪಾಯಿಂಟ್ಗ. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಕಾರಣ ಇದೆ ಅಂತ ಹೇಳಕ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್. ಇವತ್ತು 1100 ಅಡಿ ಬೋರ್ ಹೊಡ್ಸಿದ್ರು ಒಂದೇ ಒಂದು ಡ್ರಾಪ್ ನೀರು ಮೇಲೆಕ ಬಂದಿಲ್ಲ. ಅಷ್ಟು ಯಾವ್ದಾನ ಪಾಯಿಂಟ್ ಅಂತಂದ್ರೆ ಇದು ಬೆಂಗಳೂರಿಂದ ಬಂದು ಜೇಲಿಸ್ಟಿಕ್ ಅಲ್ಲಿ ಪಾಯಿಂಟ್ ಕೂಡ ನೋಡಿರೋದು. ನಮ್ಮನೆ ಬರ ಚೆನ್ನಾಗಿಲ್ವಾ ಅಥವಾ ಜೇಲಿಸ್ಟಿಕ್ ಪಾಯಿಂಟ್ ನೋಡಿದ್ರು ಹಣೆ ಬರ ಚೆನ್ನಾಗಿಲ್ವೇನೋ ಗೊತ್ತಿಲ್ಲ. ಒಂದ್ ಡ್ರಾಪ್ ನೀರ್ ಬಂದಿಲ್ಲ, 1,30,000 ಕೂಡ ಹೋಯ್ತು. ನಮ್ಮ ಫ್ರೆಂಡ್ ಇದ್ಕೊಂಡು ಅಪ್ಪ ಹೆಣ್ಣು ಕರ್ಸೋಣ ಗಂಗಸದ್ರಿಂದ ಹೆಣ್ಣು ಬಂದು ಟೆಂಕಾಯಿಗ ಪಾಯಿಂಟ್ ಕೂಡ ನೋಡ್ತಾನಂತ ಬೈಲೆಲ್ಲ ಸುತ್ತ ಹಾಕೊಂಡ್ ಬಂದ್ಮೇಲೆ ಅಲ್ಲೇ ಬೋರ್ ಪಕ್ಕದಾಗ ಹತ್ತಡಿದಾಗ ಪಾಯಿಂಟ್ ಕೂಡ ಕೊಟ್ಟು 950 ಅಡಿ ಓಡ್ಸೋಣ 3 ಇಂಚ್ ನೀರ್ ಕೂಡ ಬರ್ತದ ಅಂತ ಕೂಡ ಹೇಳಿದ್ನು. ಹೆಣ್ಣು ಮೇಲೆ ನಮ್ಗೆ ಬಿಟ್ಟಿದ್ದು ಹಣ ಆಗಿದ್ದಾಗ್ಲಿ ಓಡಿಸ್ಬಿಡ್ತೀರಣ ಇನ್ನೊಂದು ಪಾಯಿಂಟ್ ಅಂತ ಕೂಡ ಹೊಡಿಸ್ರು. ಅದೇ ತರ ಬೋರ್ ಗಾಡಿ ಕೂಡ ಸೆಟ್ ಮಾಡಕ ಟೈಮ್ ನೋಡಿದೆ 2 ಗಂಟೆ ಕೂಡ ಆಗಿತ್ತು. ಹಳೆ ಬರಾಗ ನೀರ್ ಬಂದು ಪೈಲೂರ್ ಆಗೈತೆ ಅಂದಲ್ಲ ಜೇಲಿಸ್ಟಿಕ್ ಅಲ್ಲಿಗೆ ಹೋಗಿ ನೋಡಿದ್ರೆ ಟೆಂಕಾಯಿ ಮೇಲೆ ಕೂಡ ನಿಂತ್ಕೊಂಡಿಲ್ಲ ಅಣ್ಣ, ಇದು ಪಾಯಿಂಟ್ ಕೊಟ್ಟದೆ ಸರಿ ಇಲ್ಲ ಅಂತ ಕೂಡ ಹೇಳಿದ್ನು. ನೀವು ಕೇಳ್ಬೋದು ಏನಣ್ಣ ಎಲ್ಲರೂ ಪಾಯಿಂಟ್ ನೋಡ್ಬೋದಂತ. ಎಲ್ಲರೂ ನೋಡಕ್ಕಾಗಲ್ಲ, ಯಾರು ನೋಡ್ಬೇಕು ಅವರೇ ಕೂಡ ನೋಡ್ಬೇಕು. ಅದೇನು ಸೈಕಲ್ ಅಲ್ಲ ಎಲ್ಲರೂ ತುಳಿದ್ಬಿಟ್ಟು ಒಂದೊಂದು ರೌಂಡ್ ಹಾಕಕ. ಅದೇ ತರ ಸಣ್ಣ ಪುಟ್ಟ ರೈತರದೇ ತಡ್ಕೊಳ್ಳೋದು ತುಂಬಾ ಕಷ್ಟ ಕೂಡ ಆಗ್ತದೆ. ದುಡ್ಡು ಇರೋದ್ರೆ ಇದೆಲ್ಲ ಇನ್ನೊಂದು ಪಾಯಿಂಟ್ ಕೂಡ ನೋಡಿತಾರೆ. ಟೈಮ್ ನೋಡಿದೆ 8 ಗಂಟೆ ಆಗಿತ್ತು. ಬೋರ್ಗಡಿದಾಗ ಡೀಸೆಲ್ ಕೂಡ ಖಾಲಿ ಆಗಿತ್ತು. ಮೊದಲಾಗಿದ್ರೆ ಬಂಕ್ ಹೋಗ್ಬೇಕಾಗಿತ್ತು, ಇವತ್ತೇನಿಲ್ಲ ಅಲ್ಲಿಗೆ ಬಂದು ಕೂಡ ಡೀಸೆಲ್ ಕೂಡ ಆಗ್ತಾರೆ. ಅಷ್ಟು 1 ಲಕ್ಷ ಡೀಸೆಲ್ ಇವತ್ತು ಬೋರ್ಗಾಡಿಕ ಆಗ್ತಾ ಇರ್ತಾವ. ಈ ಕಡೆ ತಿರ್ಗಿ ನೋಡಿದ್ರೆ ಭಟ್ರು ಊಟ ಕೊಡೋದು ರೆಡಿ ಮಾಡ್ತಾ ಇದ್ರು. ಮಳೆ ಅಂದಿರ ಬಿಸಿಲಂದಿರ ಪಾಪ ಇವ್ರು ಅಲ್ಲೇ ಬೋರ್ಗಾಡಿದ ಹತ್ರ ಊಟ ಮಾಡ್ಕೊಂಡು ತಿಂತಾರೆ. ಪಾಪ ತುಂಬಾ ಕಷ್ಟ ಕೂಡ ಇಡ್ತೈತೆ ಇವ್ರಕ. ಅಷ್ಟು 1 ಲಕ್ಷಕ್ಕೆ ಇವತ್ತು ಎಷ್ಟಪ್ಪ ಡೀಸೆಲ್ ಬಂದ 1112 ಲೀಟರ್ ಕೂಡ ಬಂದೈತೆ. ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು. ಬೋರೆಲ್ಲ ಊಟ ಕೂಡ ಹೋಗಿದ್ದು. ಅದಕ್ಕೋಸ್ಕರ ಶಂಕೆ ಎತ್ಕೊಂಡು ನಾನು ಕೂಡ ಮಣ್ಣು ತೆಗಿತಾ ಇದ್ದೆ. ಅವ್ರ ಕಷ್ಟ ತಿಳ್ಕೊಂಡು ಎಷ್ಟು ಕಣ ನೀರು ಸಿಗ್ತದೆ ಅಂತ ಹೇಳಿರೋದಂದ್ರೆ 950 ಅಡಿಕ ನೀರು ಸಿಗ್ತೀನಿ ಅಂತ ಹೇಳಿದ್ದು. ಟೈಮ್ ನೋಡಿದ್ರೆ ಬೆಳಗ್ಗೆ 6:30 ಕೂಡ ಆಗಿತ್ತು. 950 ಅಡಿಕ ಒಳ್ಳೆ ನೀರು ಕೂಡ ಸಿಕ್ಕಿತ್ತು. ಆ ಪಾಯಿಂಟ್ ಕೊಟ್ಟರು ಟೆಂಕಾಯಿ ಪಾಯಿಂಟ್ಗ. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಕಾರಣ ಇದೆ ಅಂತ ಹೇಳಕ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್.